ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಹೊಸ ವರ್ಷದ ಸಂಭ್ರಮ ಹಾಗೂ 14ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮವನ್ನ ದಿನಾಂಕ 19/1/2025 ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 8 ಗಂಟೆವರೆಗೆ ನಯನ ರಂಗಮಂದಿರ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಿದವರು ಕಿಶೋರ್ ಕುಮಾರ್ ಕೆಎಸ್, ಪ್ರಧಾನ ಕಾರ್ಯದರ್ಶಿ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ ವತಿಯಿಂದ ಕರುನಾಡ ಸೇವಾರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಾನ್ವಿತರನ್ನ ಸನ್ಮಾನಿಸಲಾಯಿತು. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನೆರವೇರಿದವು. ಧನ್ಯವಾದ. ಸ್ನೇಹಿತರೆ, ಇದು ನಿಮ್ಮ ವಾಹಿನಿ ಎನ್ನುವಂತಹ ಕಲಾವೇದಿಕೆ. ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ 14ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ. ಪ್ರತಿ ಬಾರಿಯೂ ಕೂಡ ವಿಶೇಷವಾದ ಕಾರ್ಯಕ್ರಮಗಳನ್ನ ಮಾಡ್ತಾ ಬರುವಂತಹ ಒಂದು ಹೆಮ್ಮೆ ಕಿಶೋರ್ ಕುಮಾರ್ ಅವರಿಗೆ. ಕಿಶೋರ್ ಕುಮಾರ್ ಸಾರಥ್ಯದ ಈ ಒಂದು ಕಾರ್ಯಕ್ರಮ ಇಂದು 2025ರ ಹೊಸ ವರ್ಷದ ಸಂಭ್ರಮ ಹಾಗೂ 14ನೇ ಈ ಒಂದು ಸಿಂಚನದಲ್ಲಿ ಜೊತೆಯಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿರುವ ಗಣೇಶ ಸದಾನಂದ ಅವರಿಗೆ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ವೇದಿಕೆಯ ಎಲ್ಲ ಗಣ್ಯರಿಗೆ ನಾನು ಮ್ಯಾಮ್ ಕ್ಯಾಮರಾ ನೋಡಿ. ಓಕೆ, ಥ್ಯಾಂಕ್ ಯು. ಸ್ವಲ್ಪ ಹಾಗೆ ಫೇಸ್ ಕಾಣ್ತಾ ಇಲ್ಲ. ರೆಡಿ ಸರ್. ಹೂವಿನ ಒಡೆಯ ನಮ್ಮ ನಗರದಲ್ಲೂ ಕೂಡ ನಿರಂತರವಾಗಿ ಎಲ್ಲ ಕನ್ನಡಿಗರ ಜೊತೆ ಇರುವ ಪುನೀತ್ ರಾಜ್ಕುಮಾರ್ ಅವರ ಸವಿ ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮ. ಕ್ಷಮೆಯಲ್ಲಿ 2025 ಹೊಸ ವರ್ಷ 25ನೇ ವರ್ಷದ ಮೊದಲನೇ ಕಾರ್ಯಕ್ರಮ ಅನಿಸುತ್ತೆ ಕಿಶೋರ್ ಈಗ ಅಲ್ಲ. 14ನೇ ವರ್ಷದ ಸಾಂಸ್ಕೃತಿಕ ಸಿಂಚನ. ನಾನು ಅದು VT ನೋಡ್ಬೇಕಾದ್ರೆ ನೆನಪಾಯಿತು, ಕಿಶೋರ್ ನಮ್ಮ ಚಾನಲಲ್ಲೇ ವರ್ಕ್ ಮಾಡಿರೋದಂತೆ ಮರ್ತೋಗ್ಬಿಟ್ಟಿದ್ದೀವಿ. ರಾಜಧಾನಿ TV ಸ್ಥಾಪನೆ ಮಾಡಿದ್ದು ನಾವು 1 ವರ್ಷ ನಡೀತು. ನೆನೆಸ್ಕೊಂಡೆ ಮತ್ತೆ 10 ವರ್ಷ ಆಗಿರ್ಬೇಕಲ್ಲ ಕಿಶೋರ್? 10 ವರ್ಷ ಮೇಲೇ ಆಗಿರ್ಬೋದು. ಖುಷಿ ಆಯಿತು. ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಪೇರೆಂಟ್ಸ್ಗಳು ತುಂಬ ಸಪೋರ್ಟ್ ಮಾಡಿ ವೇದಿಕೆ ಕರ್ಕೊಂಡ್ಬಂದಿದ್ದೀರಾ. ಕಿಶೋರ್ ನನ್ನ ಪ್ರೀತಿಯ ಸಹೋದರ. ಅವ್ರು ಯಾವುದೇ ಕೆಲಸ ಕಾರ್ಯ ಮಾಡಿ ನಾವು ಬೆನ್ನೆಲು ಬಂದು ನಿಂತಿರ್ತೀವಿ. ಡಿಜಿಟಲ್ ಮಾಧ್ಯಮದಿಂದ ನಾವು ಈ ಸಲ ಮಾಧ್ಯಮ ರತ್ನ ಪ್ರಶಸ್ತಿಗೂ ಕೂಡ ಆಯ್ಕೆ ಮಾಡಿದ್ದೀವಿ. ಇದೇ ಮಾರ್ಚಲ್ಲಿ ನಡೀತಾ ಇದೆ. ಯಾಕೆಂದರೆ ನಿರಂತರ ಸೇವೆ ಮಾಡೋಂಥವ್ರು ಬೇಕು. ಸಾರ್ವಜನಿಕವಾಗಿ ವೇದಿಕೆಗಳು ಎಲ್ರಿಗೂ ಸಿಗಲ್ಲ. ಅಂಥ ವೇದಿಕೆಗಳನ್ನ ಸಾಕಷ್ಟು ಕಲ್ಪಿಸ್ಕೊಡ್ತಾ ಇದ್ದಾರೆ ನಮ್ಮ ಕಿಶೋರ್. ವೇದಿಕೆ ಮೇಲೆ ಅನೇಕ ಗಣ್ಯರಿದ್ದಾರೆ. ನಾನು 2 ಗಂಟೆಗೆ ಮೈಸೂರಲ್ಲಿ ಇರಬೇಕು ಅಂತ ಹೇಳಿದ್ದೀನಿ ಕಾರ್ಯಕ್ರಮಕ್ಕೆ. ಹಾಗಾಗಿ ತಡ ಮಾಡೋದಿಲ್ಲ.
ನನಗೆ ಕ್ಷಮೆಯಲ್ಲಿ ಕಾರ್ಯಕ್ರಮ ಮುಂದೆ ಒಳ್ಳೆಯದಾಗಲಿ. ನಾನು ನಿಮ್ಮ ಸಪೋರ್ಟಿಗೆ ನಿಂತ್ಕೊಂತೀನಿ. ಧನ್ಯವಾದ. ಸೈಲೆಂಟ್ ಆಗಿ ಕೇಳಬಾರ್ದು. ಆರ್ಟಿಸ್ಟ್ಗಳಿಗೆ ಚಪ್ಪಾಳೆ ವಿಷಯಕ್ಕೆ ಬಂದ್ರೆ ನಮಗೆ ಕೇಳ್ತದೆ, ಇಲ್ಲಾಂದ್ರೆ ನಮ್ಗೇನು ಕೇಳ್ತಾನೆ. ನಮಗೆ ಕೇಳೋದು ಒಂದೇ ವಿಷಲ್ಸ್, ಚಪ್ಪಾಳೆ. ಸೊ ನನ್ನ ಬಜರಂಗಿ ಚೇತನ್ ಅಂತ ಕರೀತಾರೆ ಸಿನಿಮಾ ಇಂಡಸ್ಟ್ರಿಲಿ. ನಾನೊಂದು 30 ಸಿನಿಮಾ ಮಾಡಿದ್ದೀನಿ ಇದುವರೆಗೂ. ಸೊ ಈಗ ರೀಸೆಂಟಾಗಿ UI ರಿಲೀಸ್ ಆಗಿತ್ತು, ಪೀಸ್ ಅಂತ ನೋಡಿದ್ದೀರ ಎಲ್ಲ ಸಿನಿಮಾ? ಇನ್ನು ಯಾರು ನೋಡಿಲ್ಲ ನೋಡಿ ಹೋಗಿ. ಅದೇನು ತಲೆ ಹುಳ ಬಿಟ್ಕೊಳ್ಳೋದು, ಡೈನಾಸರಸ್ ಬಿಟ್ಕೊಳ್ಳೋದು ಏನು ಇಲ್ಲ ಅಲ್ಲಿ. ಫಸ್ಟೇ ಹುಳ ಬಿಟ್ಕೊಂಡೇ ಹೋದ್ರೆ ಅದು ಡೈನಾಸರಸ್ ಆಗುತ್ತೆ ಅಷ್ಟೇ ತಲೆಗೆ, ಥಿಯೇಟರ್ ಒಳಗೆ ಹೋದ್ಮೇಲೆ. ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇದ್ದಾರೆ. ಹೋದ್ ಸಲನೂ ಬಂದಿದ್ದೆ ನಾನು. ಅವರ ಈ ಕಾರ್ಯ ಇನ್ನೂ ಮುಂದುವರಿಲಿ, ಎಲ್ಲ ಪ್ರತಿಭೆಗಳನ್ನ ಗುರುತಿಸಿ ಅವ್ರಿಗೊಂದು ವೇದಿಕೆ ಮಾಡಿಕೊಡ್ತಾ ಇದ್ದಾರೆ. ಇಲ್ಲೂ ಕೂಡ ಎಷ್ಟೊಂದು ಜನ ಇದ್ದೀರಾ. ಸೊ ಕಿಶೋರ್ ಸರ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೂ ತುಂಬ ಖುಷಿ ಆಯಿತು. ಪ್ರತಿ ಸಲ ಅವರು ಕರೆದಾಗ ನಾನು ಪಾಪ ಇನ್ನೊಂದು ಮಾತಾಡಿದೆ ಹ್ಞೂ ಸರಿ ಅಂತ ಬರ್ತೀವಿ. ಯಾಕಂದರೆ ಅವರು ಮಾಡ್ತಾರೋವಂತಹ ಕೆಲಸ, ಅವರಲ್ಲಿರುವಂತಹ ಒಂದು ಏನು ಎಲ್ಲರೂ ಗುರುತಿಸ್ಬೇಕು ಅನ್ನೋವಂತಹ ಒಂದು ಗುಣ ನಮಗೆ ತುಂಬ ಇಷ್ಟ ಆಯಿತು. ಇಲ್ಲಿಗೆ ನನಗೆ ಈ ಒಳ್ಳೆ ಆಪರ್ಚುನಿಟಿ ಕೊಟ್ಟಿರೋರಿಗೆ ಥ್ಯಾಂಕ್ ಯು ವೆರಿ ಮಚ್. ನಾನು ಫಸ್ಟ್ ಟೈಮ್ ಈ ಪ್ರೋಗ್ರಾಮ್ಗೆ ಬಂದಿದ್ದು. ತುಂಬ ಚೆನ್ನಾಗಿದೆ, ಮಕ್ಕಳ ಡ್ಯಾನ್ಸು ಪ್ರೋಗ್ರಾಮ್ಸು. ಸೊ ತುಂಬ ಕಲಾವಿದರಿಗೆ ನೀವು ಎಂಕರೇಜ್ಮೆಂಟ್ ಕೊಡ್ತಾ ಇದ್ದೀರಾ, ಪ್ರೋತ್ಸಾಹ ಕೊಡ್ತಿದ್ದೀರಾ. ದಟ್ ಇಸ್ ವೆರಿ ಗ್ರೇಟ್ ಥಿಂಗ್ ಅಂತ ಹೇಳಬೇಕು. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಸಿ ಸಚ್ ಎ ನೈಸ್ ಪರ್ಸನ್ ಅಂತ ಹೇಳಬೇಕು. ಆ್ಯಂಡ್ ನಾನಿರುವಂಥ ಫೀಲ್ಡು ಹ್ಯಾಸ್ ಎ ಒಳ್ಳೆ ಕಲಿನರಿ, ಸಾಕಷ್ಟು ಜನಕ್ಕೆ ಕಲಿನರಿ ಅಂದರೆ ಐಡಿಯಾ ಇರಲ್ಲ. ಇಟ್ಸ್ ಅ ಫುಡ್. ಥ್ಯಾಂಕ್ ಯು. ಅಲ್ಲೇ ನಾಗರಬಾವಿ ಮಾಳ್ಗಳದಲ್ಲಿದೆ ನಮ್ಮ ಇನ್ಸ್ಟಿಟ್ಯೂಟು. ಸೊ ನಾನು 5 ವರ್ಷದಿಂದ ಡ್ಯಾನ್ಸ್ ಕ್ಲಾಸ್ ಮಾಡ್ತಿದ್ದೀನಿ, ಭರತನಾಟ್ಯಂ ಮತ್ತು ಶ್ಲೋಕ ಕ್ಲಾಸಸ್ ಮಾಡ್ತೀನಿ. ಸೊ ಕಿಶೋರ್ ಅವರು ನಮಗೆ ಕಾರ್ಯಕ್ರಮ ಹೇಳಿದಾಗ ತುಂಬ ಖುಷಿ ಆಯಿತು. ಒಂದು ಮಕ್ಳಿಗೊಂದು ವೇದಿಕೆ ಸಿಗುತ್ತೆ, ಇದು ಒಳ್ಳೆ ಅವಕಾಶ ಅಂತ ಅಂದ್ಕೊಂಡು ತುಂಬ ಸಲ ಹೇಳಿದ್ರು. ಕೊನೆಗೆ ಇವತ್ತು ಆ ಕಾರ್ಯಕ್ರಮ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಇನ್ನೂ ಸಾಕಷ್ಟು ಕಲಾವಿದರು ಒಳ್ಳೆ ಡಿಸರ್ವಿಂಗ್ ಭರತನಾಟ್ಯಂ ಅಥವಾ ಬೇರೆ ಯಾವುದೇ ಆರ್ಟಿಸ್ಟ್ ಆಗಿದ್ರು ಎಲ್ಲರಿಗೂ ಎಂಕರೇಜ್ಮೆಂಟ್ ಸಿಗಬೇಕು ನಿಮ್ಮ ಕಡೆಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ಲಿ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಕಿಶೋರ್ ಸರ್ಗೆ ಹೇಳ್ಬೇಕಾಗುತ್ತೆ. ಯಾಕಂದರೆ ನಾವು ಈ ಸ್ಟೇಜ್ಗೆ ಇವತ್ತು ಹೊಸಬ್ರು, ನಾನಾಗಲಿ ನಮ್ಮ ಡ್ಯಾನ್ಸ್ ಮಕ್ಕಳಾಗಲಿ. ಸೊ ಲಾಸ್ಟ್ ಟೈಮ್ ನಾವು ಒಂದು ಪ್ರೋಗ್ರಾಮ್ ಬಂದಿದ್ದಾಗ ಸರ್ ಅಪ್ರೋಚ್ ಮಾಡಿದ್ರು. ನಾವು ಏನೋ ಸಿಂಪಲ್ ಪ್ರೋಗ್ರಾಮ್ ಅಂದ್ಕೊಂಡಿದ್ವಿ, ಬಟ್ ಇಷ್ಟು ದೊಡ್ಡ ಪ್ರೋಗ್ರಾಮ್ ಇರುತ್ತೆ, ಇಷ್ಟು ಚೀಫ್ಗಳು ಗೆಸ್ಟ್ಗಳ ಮಧ್ಯೆ ನಾನು ಒಬ್ಬ ಇರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಕಿಶೋರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಚ್ಚುಕಟ್ಟಾಗಿ ನಮ್ಮ ಕಲಾವಿದರಾದಂತಹ ಸರ್ ಇರ್ಬೋದು, ಮೇಡಮ್ ಇರ್ಬೋದು, ಮತ್ತು ನಮ್ಮ ಭರತನಾಟ್ಯ ಗುರುಗಳು ಮತ್ತು ಇವಾಗಿನ ಯುವಕರು ಕೂಡ ಅವರೆಲ್ಲ ಅನಿಸಿಕೆ ಆಗಲೇ ಹಂಚ್ಕೊಂಡ್ರು. ಇದೆಲ್ಲ ನೋಡಿದಾಗ ನಿಮಗೆ ಗೊತ್ತಾಗಿದ್ದೇನೆಂದರೆ ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಮ್ಮ ಸಂಸ್ಕಾರ ಉಳಿಸ್ತಾ ಇದ್ದೀರಾ. ಸೊ ಅವ್ರು ಹೇಳಿದಾಗೆ ನಿಮಗೊಂದು ದೊಡ್ಡ ಚಪ್ಪಾಳೆ. ಹಾಗೆ ಅದು ಅಲ್ಲಿಗೆ ನಿಲ್ಲಬಾರ್ದು. ನೀವೆಲ್ಲ ಏನ್ ಮಾಡ್ತೀರಾ, ಪಕ್ಕದ ಮನೆಯವರು, ನಿಮ್ಮ ರಿಲೇಟಿವ್ಸು ಯಾವ್ದನ್ನೆಲ್ಲ ಕಾಂಪಿಟೇಷನ್ಗೋ ಅಥವಾ ಟಿವಿಲಿ 2 ದಿವಸ ನೋಡಿ ಆಸೆಗೋ ಸೇರಿಸಿರ್ತೀರಾ. ಅದು ಹಾಗಾಗಬಾರ್ದು. ನಿಮ್ಮ ಜೀವನ ಶೈಲಿಯಲ್ಲಿ ಸಂಸ್ಕೃತಿ ಅನ್ನೋದು ಉಳ್ಕೋಬೇಕು. ಅದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಇವತ್ತೊಂದು ದಿವಸ ನಿಮ್ಮ ಮಗಳನ್ನ ಒಂದು ಡ್ರೆಸ್ ಅಲ್ಲೋ, ಒಂದು ಕಾಸ್ಟ್ಯೂಮ್ ಅಲ್ಲೋ, ಒಂದು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋ ತರ ಹೇಗೆ ನೋಡ್ಬೇಕು ಅಂತ ಆಸೆ ಪಟ್ರು ಇವತ್ತಿಷ್ಟು ಜನ ಏನ್ ಕೂತಿದ್ದಾರೆ. ಅಂತದ್ದೇ ನನ್ನ ಮಗಳು ಕೂಡ ಅದೇ ಸ್ಥಾನದಲ್ಲಿ 4 ಜನ ಚಪ್ಪಾಳೆ ತಟ್ಟಿ ಅದೇನು ಹೇಳ್ತೀವಿ ಗೆಸ್ಟ್ ಅಂತ ಆ ಲೆವೆಲ್ ಬೆಳಿಬೇಕು ನನ್ನ ಮಕ್ಕಳು ಅನ್ನೋದು ಕೂಡ ನಿಮ್ ಮನ್ಸಲ್ಲಿ ಆಸೆ ಆಗಿರ್ಬೇಕು. ಅದು ಯಾವಾಗ ಸಾಧ್ಯ ಅಂದ್ರೆ ನೀವು ಇದನ್ನ ಕಂಟಿನ್ಯೂಸ್ ಆಗಿ ನಡೆಸ್ಕೊಂಡು ಹೋದಾಗ ಮಾತ್ರ.
ಓಕೆ ಸರ್. ಇವತ್ತು ನಾನು ನಿಮ್ಮ ವಾಹಿನಿ ಧ್ವನಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ತುಂಬ ಖುಷಿ ಆಯಿತು. ಇಲ್ಲಿ ಎಲ್ಲ ಮಕ್ಕಳು ಅವ್ರಿಗೆ ಅವರಲ್ಲಿರೋ ಟ್ಯಾಲೆಂಟ್ನ ತೋರಿಸಿದ್ರು. ಒಂದು ಒಳ್ಳೆ ವೇದಿಕೆನ ಮಾಡಿಕೊಟ್ಟಿದ್ದಾರೆ ಕಿಶೋರ್ ಸರ್ ಅವರು. ಪ್ರತಿಯೊಂದು ಮಕ್ಕಳಲ್ಲಿರುವಂತಹ ಒಂದು ಪ್ರತಿಭೆನ ಗುರುತಿಸಿ, ಮಕ್ಕಳು ಅಷ್ಟೇ ಅಲ್ಲದೆ ಎಲ್ಲರ ಪ್ರತಿಭೆನೂ ಗುರುತಿಸಿ ಅವ್ರಿಗೊಂದು ವೇದಿಕೆನ ಕಲ್ಪಿಸ್ಕೊಟ್ಟಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ನಾನಿರೋದು ಕೂಡ ತುಂಬ ಖುಷಿ ಆಯಿತು. ಎಷ್ಟೋ ವರ್ಷಗಳಿಂದ ಇದನ್ನು ಮಾಡ್ಕೊಂಡ್ಬರ್ತಿದ್ದಾರೆ. ಮುಂದೆ ಕೂಡ ಈ ಒಂದು ಕಾರ್ಯಕ್ರಮ ಹಾಗೆ ನಡೀಲಿ. ಮುಂದೆ ಆಗುವಂಥ ಎಲ್ಲ ಕಾರ್ಯಕ್ರಮಕ್ಕೂ ನಾನು ಬರ್ತೀನಿ. ಯಾವ ಎಲ್ಲ ಪೋಷಕರು ಏನೇನಿದ್ದಾರೆ ಅವರು ಕೂಡ ಅವ್ರ ಮಕ್ಕಳಿಗೆ ಅಷ್ಟು ಸಪೋರ್ಟ್ ಕೊಡ್ತಾ ಇದ್ದಾರೆ. ಎಲ್ಲರನ್ನೂ ಗುರುತಿಸಿ ಒಂದು ವೇದಿಕೆ ಕಲ್ಪಿಸ್ಕೊಡುವಂಥ ಒಂದು ಉದ್ದೇಶ ಕಿಶೋರಲ್ಲಿ ಇದೆ. ಅದು ತುಂಬ ಒಳ್ಳೆಯದು. ಅವ್ರಿಗಿನ್ನೂ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಅನ್ಮೋಲು, ನಿಮ್ಮ ಜೂನಿಯರ್ ರಾಕಿ ಬಾಯ್. ಸೊ ಕಿಶೋರ್ ಸರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮಕ್ಕೆ ನನಗೆ ಕರೆದಿದ್ದಕ್ಕೆ. ಸೊ ಇದಕ್ಕೂ ಮುಂಚೆನೂ ಅವ್ರು ಎಷ್ಟೊಂದು ಕಾರ್ಯಕ್ರಮಕ್ಕೆ ನನಗೆ ಕರೆದಿದ್ದಾರೆ. ಸೊ ಎಲ್ಲ ಕಾರ್ಯಕ್ರಮನೂ ತಪ್ಪದೇ ಬಂದು ನಾನು ಬಂದಿದ್ದೀನಿ, ನೀವು ಕರಿತೀರಾ, ನಾನು ಬರ್ತೀನಿ ಅಂತ ಎಲ್ಲ ಕಾರ್ಯಕ್ರಮದಲ್ಲೂ ಹೇಳ್ತಾ ಇರ್ತೀನಿ. ಸೊ ಹೇಳಿದ ತಕ್ಕನಂಗೆ ನಾನು ಆ ಮಾತು ಉಳಿಸ್ಕೊಂಡು ಬರ್ತಾಯಿದ್ದೀನಿ. ಲಾಸ್ಟ್ ಟೈಮು ಅಷ್ಟೇ ಅವರು ಟೀಚರ್ಸ್ ಡೇ ಒಂದು ಕಾರ್ಯಕ್ರಮ ಮಾಡಿದ್ರು. ಆವಾಗ ನನಗೆ ಗೊತ್ತಿಲ್ಲದೆ ನಾನು ಅದನ್ನು ಮರ್ತಿ ಆಂಧ್ರಾಗೆ ಹೋಗ್ಬಿಟ್ಟಿದ್ದೆ ಸ್ಕೂಲ್ ಒಳಕ್ಕೆ. ಸೊ ಆಮೇಲೆ ನೆನಪಾಗಿ ಹಿಂದಿನ ದಿವಸ ರಾತ್ರಿ ಹೊರಟಿ ಈ ಶೋಗೋಸ್ಕರ ಬಂದು ವಾಪಸ್ ಹೋಗ್ಬಿಟ್ಟೆ. ಸೊ ಅದಕ್ಕೆ ಸರ್, ನೀವು ಇದೇ ಥರ ಶೋ ಮಾಡ್ತಾಯಿರಿ, ನೀವು ಇದೇ ಥರ ಎಲ್ಲ ಕಲಾವಿದರಿಗೂ ಇನ್ನೂ ಜಾಸ್ತಿ ಚಾನ್ಸ್ ಕೊಡ್ತಾಯಿರಿ, ನಿಮಗೂ ಹಲವಾರು ಶೋಗಳು ನೀವು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಏನೇ ಕಾರ್ಯಕ್ರಮ ಇದ್ದರೂ ದಯವಿಟ್ಟು ಕರೀರಿ, ನಾನು ಬಂದಾಗ. ಶೋರ್ ಸರ್, ಆಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೆಲ್ವಕುಮಾರ್ ಅಂತ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಈ ಕಾರ್ಯಕ್ರಮ ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಕಿಶೋರ್ ಸರ್ ಅವರು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಎಲ್ಲ ಈ ಎಲ್ಲೆಲ್ಲಿ ಒಳ್ಳೆಯ ಕಾರ್ಯಕ್ರಮ ಎಲ್ಲೆಲ್ಲಿ ಮಾಡ್ತಾರೋ ಅಲ್ಲೆಲ್ಲ ನಾನು ಬಂದು ಅವ್ರ ಜೊತೆಯಲ್ಲಿ ಭಾವಿಸ್ತೀನಿ ಅಂತ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದ ಅಷ್ಟೇ ಸರ್. ಥ್ಯಾಂಕ್ ಯು. ಓಕೆ, ನಮಸ್ತೆ. ನನ್ನ ಹೆಸರು ಮೋನಿಶಾ ನವೀನ್ ಅಂತ ಹೇಳಿ. ನಾನು ನಾಟ್ಯ ನಿಧಿ ಅನ್ನೋ ಭರತನಾಟ್ಯದ ಶಾಲೆಯ ಸಂಸ್ಥಾಪಕ ನಿರ್ದೇಶಕರು. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದೆ. ತುಂಬ ಅದ್ಭುತವಾಗಿ ಕಿಶೋರ್ ಸರ್ ಅವರು ಕಾರ್ಯಕ್ರಮನ ಆರ್ಗನೈಸ್ ಮಾಡಿದರು. ಸುಮಾರು 100ಕ್ಕೂ ಹೆಚ್ಚು ಕಲಾವಿದರು, ಪುಟ್ಟ ಡ್ಯಾನ್ಸ್ ಮಕ್ಕಳು, ಹಾಗೆ ಗೊರವ ಕುಣಿತ, ವೀರಗಾಸೆ ಎಲ್ಲ ಅದ್ಭುತವಾಗಿ ಮೂಡಿಬಂತು. ಇಷ್ಟೊಂದು ಕಲಾವಿದರಿಗೆ ಒಳ್ಳೆಯ ವೇದಿಕೆಯನ್ನು ಕೊಟ್ಟಿದ್ದಾರೆ ಕಿಶೋರ್ ಸರ್ ಅವರು. ಹಾಗೆ ಸುಮಾರು ವರ್ಷಗಳಿಂದ ಕಾರ್ಯಕ್ರಮ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗೆ ಮುಂದೆ ಕಲಾವಿದರಿಗೆ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು, ವೇದಿಕೆಗಳನ್ನ ಕಲ್ಪಿಸಿಕೊಡಿ. ನಿಮ್ಮ ಸಂಸ್ಥೆಗೆ, ಇದು ನಿಮ್ಮ ಕಲಾವಾಹಿನಿ ಕಲಾವೇದಿಕೆಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ಸುಕೃತಿ, ಲಲಿತ ಕಲಾ ನಾಟ್ಯ ಶಾಲೆ ಸಂಸ್ಥಾಪಕಿ. ನಾನು ಭರತನಾಟ್ಯ ಹಾಗೂ ಶ್ಲೋಕ ಹೇಳ್ಕೊಡ್ತೀನಿ ನಾಗರಬಾವಿನಲ್ಲಿ. ಕಿಶೋರ್ ಸರ್ ಅವರು ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಭರತನಾಟ್ಯ ಆಗಿರ್ಬೋದು ಅಥವಾ ಎಲ್ಲ ನಮ್ಮ ಸಾಂಸ್ಕೃತಿಕ ಸಂಪ್ರದಾಯ ಏನಿದೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಎಲ್ಲ ಕಲಾವಿದರಿಗೂ ಒಂದು ಅವಕಾಶ ಕೊಡ್ತಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ನಮ್ಮ ಭಾರತ ದೇಶದ ಎಲ್ಲ ಮೂಲೆಯಿಂದನೂ ಎಲ್ಲರೂ ಕರ್ಕೊಂಡ್ಬಂದು ಈ ವೇದಿಕೆನ ಕೊಟ್ಟು ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ. ಬಹಳ ಖುಷಿ ಆಯಿತು. ಹೀಗೆ ಸದಾಕಾಲ ನಡೀತಾ ಇರಲಿ, ನಮಗೂ ಇಂಥ ಅವಕಾಶ ಪದೇ ಪದೇ ಸಿಗ್ತಾ ಇರಲಿ ಅಂತ ಆ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಹರಿ ಓಂ. ಓಕೆ. ನನ್ನ ಹೆಸರು ವರ್ಷಿಣಿ ಅಂತ, ಫ್ರಮ್ ವರ್ಷಿಣೀಸ್ ಕಿಚನ್, ದ ಕಲಿನರಿ ಅಕಾಡೆಮಿ. ಇದು ನಿಮ್ಮ ಕಲಾವೇದಿಕೆಯಲ್ಲಿ ನನ್ನ ಕರೆದು ಮಾಸ್ಟರ್ ಶೆಫ್ ಅಂತ ನನಗೆ ಅವಾರ್ಡ್ ಕೊಟ್ಟು ಬಹಳ ಖುಷಿ ಆಯಿತು. ನನಗೆ ಎಲ್ಲ ಸಾಕಷ್ಟು ಕಲಾವಿದರಿಗೆ ಒಳ್ಳೆ ಪ್ರಶಸ್ತಿನ ಕೊಟ್ಟು ಅವರಿಗೆ ಗುರುತಿಸಿ ಆಲ್ಮೋಸ್ಟ್ ಆಲ್ ಕಾರ್ನರ್ಸ್ ಆಫ್ ಇಂಡಿಯಾ ಇಲ್ಲಿರೋ ಪೀಪಲ್ನೆಲ್ಲ ಕರೆದು ಅವರಿಗೆಲ್ಲ ಅವಾರ್ಡ್ ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಡ್ತಿದ್ದಾರೆ. ಕಿಶೋರ್ ಅವರು ತುಂಬ ಒಳ್ಳೆಯ ಕೆಲಸನ ನಡೆಸ್ಕೊಡ್ತಿದ್ದಾರೆ. ಹೀಗೆ ನಡೆಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೀರಾ. ನಿಮಗೆ ದೇವರು ಎಲ್ಲ ಚೆನ್ನಾಗಿರಲಿ. ಈ ಥರ ಸಾಕಷ್ಟು ಜನಕ್ಕೆ ಅವಾರ್ಡ್ ಬಂದಾಗ ಏನಾಗುತ್ತೆ, ಅವ್ರಿಗೆ ಮಾಡುವಂಥ ಒಂದು ಕೆಲಸದಲ್ಲಿ ಪ್ರೋತ್ಸಾಹ ಸಿಗುತ್ತೆ, ಇನ್ನೂ ಮಾಡಬೇಕು ಅನಿಸುತ್ತೆ. ನಮ್ಮ ಕಲೆ ಬಿದೋಗ್ತಾ ಇದೆ, ಅದನ್ನು ನೀವು ನಿಮ್ಮ ಕಡೆಯಿಂದ ಎತ್ತಿಡ್ತಾ ಇದ್ದೀರಾ. ತುಂಬ ಧನ್ಯವಾದಗಳು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಯಲ್ಲಿ ನಾನೀಗ ಇದ್ದೀನಿ. ಸೊ ಫಸ್ಟ್ಲಿ ನಾನು ಕಿಶೋರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರಿಲ್ಲ ಅಂದಿದ್ರೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಇರ್ತಿರಲಿಲ್ಲ. ಬಿಕಾಸ್ ಅವ್ರು ನಮ್ಗೆ ಅಪ್ರೋಚ್ ಮಾಡಿದ್ದಕ್ಕೆ, ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾವು ಇಲ್ಲಿ ನಿಂತಿದ್ದೀವಿ, ಮಾಡಿದ್ದೀವಿ. ಸೊ ಇದೇ ಥರ ನಮ್ಮ ಕಿಶೋರ್ ಸರ್ ನಾವು ಸಪೋರ್ಟ್ ಮಾಡ್ತೀವಿ, ಅವ್ರು ನಮ್ಗೆ ಸಪೋರ್ಟ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಸೊ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿಶೋರ್ ಕುಮಾರ್ KS ಅಂತ, ಪತ್ರಕರ್ತ, ನಿರೂಪಕ ಮತ್ತು ಕಲಾವಿದ. ಇವತ್ತು ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಯಿಂದ ನಾವು 14ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ ಮತ್ತು ಒಂದು ಅವಾರ್ಡ್ ಫಂಕ್ಷನ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ನಯನ ಸಭಾಂಗಣದಲ್ಲಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ 8ಕ್ಕೂ ಹೆಚ್ಚು ನೃತ್ಯ ಪ್ರದರ್ಶನದ ಅಕಾಡೆಮಿಗಳು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮಗೆ ಅನ್ಮೋಲ್ ವಿಜಯ್ ಭಟ್ಕಳ್ ಅವರು ಬಂದಿದ್ದರು, KGF ಖ್ಯಾತಿಯ ಛೋಟಾ ರಾಕಿ ಬಾಯ್ ಅಂತ. ಹಾಗೆ ಬಜರಂಗಿ ಚೇತನ್ ಅವರಾಗಿರ್ಬೋದು, ಅಂಕಿತಾ ಜೈರಾಮ್ ಅವರಾಗಿರ್ಬೋದು, ಮತ್ತು ಮೋನಿಶಾ ನವೀನ್ ಅವರಾಗಿರ್ಬೋದು, ಮತ್ತು ಸುಕೃತಿ ಅವರಾಗಿರ್ಬೋದು, ಮತ್ತು ಲಿಖಿತ್ ಅವರಾಗಿರ್ಬೋದು, ಮತ್ತು ಸೆಲ್ವಕುಮಾರ್ ಅವರಾಗಿರ್ಬೋದು. ಹಾಗೆ ನಮ್ಮ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿದ ಗಂಡಸಿ ಸದಾನಂದ ಸ್ವಾಮಿ ಅವ್ರ ಕಡೆಯಿಂದ ನಮ್ಮ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಯಿತು. ಸೊ ಹಾಗಾಗಿ ನಮ್ಮ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಸೊ ಮುಖ್ಯ ಕಾರಣ ಮುಖ್ಯ ಅತಿಥಿಗಳು ಮತ್ತು ನನ್ನ ಕೈಯಲ್ಲಿರುವಂಥ ಮೀಡಿಯಾಗಳು ನನಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ನಮ್ಮ 14ನೇ ಸಾಂಸ್ಕೃತಿಕ ಸಿಂಚನ. ಸೊ 2018ರಲ್ಲಿ ನಮ್ಮ ಒಂದು ಸಂಸ್ಥೆ ರಿಜಿಸ್ಟರ್ ಆಗಿದ್ದು, ಆವಾಗಿಂದ ಇದುವರೆಗೂ ನನಗೆ ಮೀಡಿಯಾದವ್ರು ಸಪೋರ್ಟ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಸೊ ರಾಜು ಸರ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಸರ್ ಆಗಿರ್ಬೋದು, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.